ಸಿ ಆ ಕನಸು ಒಡೆದು ಹೋಗೋದಕ್ಕೆ ಐ ಥಿಂಕ್ ನನ್ನದು ತುಂಬ ಕಾರಣಗಳಿದೆ. ಈ ಮನೆಯದ್ದು ಹೇಳದ್ನಲ್ಲ, ಅಕ್ಕ ಸೀರಿಯಲ್ ಮಾಡ್ತಿದೆ. ಒಂದು ಎಕ್ಸ್ಟ್ರೀಮ್ ಲೆವೆಲ್ದು ನೆಗೆಟಿವ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಅದು ಎಷ್ಟು ಇಂಪ್ಯಾಕ್ಟ್ ಆಗಿತ್ತಂತ ಅಂದರೆ ಡ್ಯುಯಲ್ ರೋಲು ಒಂದು ಅರ್ಧಕ್ಕರ್ಧ ಆವರಿಸ್ಕೊಂಬಿಟ್ಟಿತ್ತು ಆ ಕ್ಯಾರೆಕ್ಟರ್ ನನಗೆ, ನೆಗೆಟಿವ್ ಕ್ಯಾರೆಕ್ಟರ್. ಇಟ್ ವಾಸ್ ವೆರಿ ವೆರಿ ಟಾಕ್ಸಿಕ್. ಒಂದು ತುಂಬ ಟಾಕ್ಸಿಕ್ ಕ್ಯಾರೆಕ್ಟರ್ ಅದು. ಹಾಗೆ ಆಡ್ತಾ ಇದೆ ರಿಯಲ್ ಲೈಫಲ್ಲಿ. ಸಮ್ವೇರ್ ಐ ಲಾಸ್ಟ್ ಇಟ್. ಗಲಾಟೆಗಳು ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಅಂದರೆ ಒಂದು ಕಡೆಗೆ ನನಗೆ ಕಳ್ಕೊಂಡು ಬಿಡ್ತೀನಲ್ಲ ಅನ್ನೋ ಭಯದಲ್ಲಿ ಹೆಂಗೆಂಗೋ ಆಡೋಕ್ಕೆ ಶುರು ಮಾಡಿಬಿಟ್ಟಿದೆ ನಾನು. ಬಿಕಾಸ್ ಐ ನೆವರ್ ಇಮ್ಯಾಜಿನ್ಡ್ ಮೈ ಲೈಫ್ ವಿತೌಟ್ ದಟ್ ಪರ್ಸನ್. ಹಾಗೆ ಇದ್ದಿದ್ದು, ಎರಡು ಕಡೆಯಿಂದನೂ ಹಾಗೆ ಇದ್ದಿದ್ದು. ಇವತ್ತಿಗೆ ನಾನು ಒಬ್ಬಳೇ ಅಂತ ಅಂದರೆ ತುಂಬ ಸುಳ್ಳಾಗ್ಬಿಡುತ್ತೆ ಅದು ಹೇಳೋದು. ಎರಡು ಕಡೆಯಿಂದನೂ ಇರುತ್ತೆ. ಆ್ಯಂಡ್ ಕೆಲವೊಮ್ಮೆ ಐ ಥಿಂಕ್ ಇಂಡಸ್ಟ್ರಿಲಿ ಇರೋದ್ರಲ್ಲೂ ವರ್ಕ್ ಆಗಲ್ಲ ಅನ್ನೋದಕ್ಕೂ ಆಗತ್ತೆ. ಏನೋ ಸಮ್ವೇರ್ ವಿ ಲಾಸ್ಟ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ತೀರಾ ನೆಗೆಟಿವ್ ಆಗೋಕ್ಕೆ ಶುರು ಆಯಿತು. ಅಂದರೆ ಈಗ ನಿಮ್ಮ ಒಂದು ಪ್ರೆಸೆನ್ಸ್ನ ಇಷ್ಟಪಡ್ತೀನಿ ಅಂತ ಅಂತಿದ್ದಂಥ ವ್ಯಕ್ತಿ ಆ ಪ್ರೆಸೆನ್ಸೇ ಇಷ್ಟಪಡೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ, ಆ ಥರ ಟಾಕ್ಸಿಕ್ ಆಗೋಕ್ಕೆ ಶುರುವಾಯಿತು. ಇದು ಶೂಟ್ದೆಲ್ಲ ತಂದು ಎಲ್ಲ ಹೇರೋದು, ಕಿರ್ಚಾಡೋದು. ನಾನು ಕಿರ್ಚಾಡಿದಾಗ ಆ ಕಡೆಯಿಂದನೂ ಹಾಗೆ ಆಗೋದು. ಏನಾಗುತ್ತೆ, ಈಗ ಒಬ್ಬರು ಕಿರ್ಚಿ ಒಬ್ಬರು ಕಡಿಮೆ ಇದ್ದಾಗ ತೂಗಿಸ್ಬೋದು ಒಂದು ಸಂಬಂಧನ. ಈ ಎರಡೂ ಅದೇ ಥರ ಇದ್ದಾಗ ಏನಾಗ್ಬಿಡತ್ತೆ, ಕಷ್ಟ ಆಗ್ಬಿಡತ್ತೆ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಟು ಎಂಡ್. ಬಟ್ ಹೆಂಗೆ ಎಂಡ್ ಆಯ್ತು ಅನ್ನೋದು ನನಗೆ ಕ್ಲಾರಿಟಿನೇ ಇರಲಿಲ್ಲ. ಯಾವಾಗ ಆಯ್ತಿದ್ದು ಅನ್ನೋದು ಗೊತ್ತಾಗಲಿಲ್ಲ. ಎಷ್ಟೋ ಗಲಾಟೆಗಳ ಮಧ್ಯೆ ಮತ್ತೆ ಮಾತುಕತೆ ಆಗೋದು ಶುರು ಆಗೋದು, ಮತ್ತು ಅದೇ ಥರನೇ ಇರೋದು, ಅದೇ ಖುಷಿ ಇರೋದು. ತುಂಬ ಕೇರ್ ಮಾಡ್ತಿದ್ದಂಥ ವ್ಯಕ್ತಿ. ಬಟ್ ಎಲ್ಲೋ ಐ ಥಿಂಕ್ ಇಂಡಸ್ಟ್ರಿ, ಮನೇಲಿ ಆಗ್ತಿದ್ದಿದ್ದು, ನಂದು ನನ್ನ ತಾಯಿ ನಡುವೆ ಆಗ್ತಾಯಿದ್ದು, ಸೀರಿಯಲ್ಲು, ಆಮೇಲೆ ಫೈನಾನ್ಷಿಯಲಿ ಕಷ್ಟ ಆಗ್ತಾಯಿತ್ತು, ಡೇಟ್ಸ್ ಇರಲಿಲ್ಲ, ಪೇಮೆಂಟ್ಗಳು ಕಡಿಮೆ ಆಗೋದು. ಐ ಥಿಂಕ್ ಎಲ್ಲ ಸೇರಿ ಒಂದು ನನ್ನ ಲೈಫಲ್ಲಿ ಏನೋ ಒಂದು ಹಾಳು ಮಾಡ್ತು ಅಂದರೆ ಅದನ್ನು. ಆ್ಯಂಡ್ ಇವತ್ತು ತಿರುಗಿ ನೋಡಿದಾಗ ಐ ಥಿಂಕ್ ಆಗಿದ್ದು ಒಳ್ಳೆಯದಕ್ಕೆ ಅನ್ಸುತ್ತೆ.